ಸರಿ, ಉಸ್ತುವಾರಿಗಳನ್ನ ಭೇಟಿಯಾದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಜಾಯಮಾನಕ್ಕೆ ನಾವು ಹೋಗಿಲ್ಲ. ನಾವು ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತಿದ್ದೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಗ್ತನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಅಮಿತ್ ಶಾಜಿಯವರು ಹೇಳಿರ್ತಕ್ಕಂಥದ್ದು, ಯು ಸ್ಟ್ರೆಂಗ್ತನ್ ಯುವರ್ ಬೂತ್. ನಿಮ್ಮ ಬೂತನ್ನೇ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನು ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನು ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಇಂಪಾರ್ಟೆಂಟ್ ಹೊರತು ಇಲ್ಲಿ ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವೀಗ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರಬೇಕಾದ್ರೆ ಆ್ಯಂಡ್ ಎಲೆಕ್ಷನ್ಸು ಈ ಗೌರ್ಮೆಂಟ್ ಎಷ್ಟು ದಿನ ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ವಿ ಜಸ್ಟ್ ಹ್ಯಾವ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದರೆ ಎಷ್ಟು ದಿನ ಆಯಿತು? 700 ದಿನ ಆಯಿತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದರೆ ಯು ಜಸ್ಟ್ ಇನ್ನೊಂದು 350-400 ದಿನ ಇದೆ ನಮಗೆ. ಅದರಲ್ಲಿ ರಜಾ ಎಲ್ಲ ತೆಗೆದುಬಿಟ್ರೆ ನಿಮಗೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಯು ಆರ್ ಗೋಯಿಂಗ್ ಟು ಗೆಟ್ ರೆಡಿ. ಸರಿ, ಉಸ್ತುವಾರಿಗಳನ್ನ ಭೇಟಿಯಾದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಜಾಯಮಾನಕ್ಕೆ ನಾವು ಹೋಗಿಲ್ಲ. ನಾವು ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತಿದ್ದೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಗ್ತನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಅಮಿತ್ ಶಾಜಿಯವರು ಹೇಳಿರ್ತಕ್ಕಂಥದ್ದು, ಯು ಸ್ಟ್ರೆಂಗ್ತನ್ ಯುವರ್ ಬೂತ್. ನಿಮ್ಮ ಬೂತನ್ನೇ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನು ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನು ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಇಂಪಾರ್ಟೆಂಟ್ ಹೊರತು ಇಲ್ಲಿ ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವೀಗ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರಬೇಕಾದ್ರೆ ಆ್ಯಂಡ್ ಎಲೆಕ್ಷನ್ಸು ಈ ಗೌರ್ಮೆಂಟ್ ಎಷ್ಟು ದಿನ ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ವಿ ಜಸ್ಟ್ ಹ್ಯಾವ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದರೆ ಎಷ್ಟು ದಿನ ಆಯಿತು? 700 ದಿನ ಆಯಿತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದರೆ ಯು ಜಸ್ಟ್ ಇನ್ನೊಂದು 350-400 ದಿನ ಇದೆ ನಮಗೆ. ಅದರಲ್ಲಿ ರಜಾ ಎಲ್ಲ ತೆಗೆದುಬಿಟ್ರೆ ನಿಮಗೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಯು ಆರ್ ಗೋಯಿಂಗ್ ಟು ಗೆಟ್ ರೆಡಿ. ಸರಿ, ಉಸ್ತುವಾರಿಗಳನ್ನ ಭೇಟಿಯಾದಾಗ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಹೋರಾಟ ನಿಮ್ದು ಇನ್ನೂ ಮುಂದುವರೆದಿದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದೀರಾ? ಸಾಕಷ್ಟು ಒಂದೂವರೆ ವರ್ಷದಿಂದ ಇದು ನಡೀತಾ ಇದೆ. ಅದ್ರ ಬಗ್ಗೆ ಪದೇ ಪದೇ ಮಾತಾಡ್ತಕ್ಕಂಥ ಜಾಯಮಾನಕ್ಕೆ ನಾವು ಹೋಗಿಲ್ಲ. ನಾವು ಪ್ರಸಕ್ತ ರಾಜಕಾರಣವನ್ನು ಮಾತಾಡ್ತಾ ಹೋಗ್ತಿದ್ದೀವಿ. ಆರ್ಗನೈಸೇಷನ್ ಶುಡ್ ಬಿ ಸ್ಟ್ರೆಂಗ್ತನ್ ಅಟ್ ದ ಬೂತ್ ಲೆವೆಲ್ ಟು ದ ಸ್ಟೇಟ್ ಲೆವೆಲ್. ಹಾಗಾಗಿ ನೀವು ನಮಗೆ ಈಗ ಅಮಿತ್ ಶಾಜಿಯವರು ಹೇಳಿರ್ತಕ್ಕಂಥದ್ದು, ಯು ಸ್ಟ್ರೆಂಗ್ತನ್ ಯುವರ್ ಬೂತ್. ನಿಮ್ಮ ಬೂತನ್ನೇ ನೀವು ರೆಡಿ ಮಾಡ್ಕೊಳ್ಳಿ, ನಿಮ್ಮ ಮಂಡಲವನ್ನು ನೀವು ರೆಡಿ ಮಾಡ್ಕೊಳ್ಳಿ. ರಾಷ್ಟ್ರವನ್ನು ಕಟ್ಟೋದಕ್ಕೆ ಮಂಡಲ ಮತ್ತು ಬೂತರೇ ಇಂಪಾರ್ಟೆಂಟ್ ಹೊರತು ಇಲ್ಲಿ ರಾಷ್ಟ್ರದ ರಾಜಕಾರಣ ಅಲ್ಲ ಅಂತ ಹೇಳಿದ್ದಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ವಿ ಆರ್ ಫಾಲೋಯಿಂಗ್. ನಾವೀಗ ಬೂತ್ ಮಟ್ಟದಲ್ಲಿ ರೆಡಿ ಆಗೋಣ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದೆ, ಕಾರ್ಪೊರೇಷನ್ಸ್ ಎಲೆಕ್ಷನ್ಸ್ ಇದೆ. ಸೊ ರೌಂಡ್ ದ ಕಾರ್ನರ್ ಇರಬೇಕಾದ್ರೆ ಆ್ಯಂಡ್ ಎಲೆಕ್ಷನ್ಸು ಈ ಗೌರ್ಮೆಂಟ್ ಎಷ್ಟು ದಿನ ಇರ್ತದೆ ಇಲ್ಲ ಅನ್ನೋದು ದಟ್ ಈಸ್ ನಾಟ್ ಅವರ್ ಮ್ಯಾಟರ್. ಬಟ್ ಇನ್ ಕೇಸ್ ಸಮಥಿಂಗ್ ಹ್ಯಾಪನ್ಸ್, ವಿ ಜಸ್ಟ್ ಹ್ಯಾವ್ ಇನ್ನೊಂದು 2 ವರ್ಷ ಇದೆ. 2 ವರ್ಷ ಅಂದರೆ ಎಷ್ಟು ದಿನ ಆಯಿತು? 700 ದಿನ ಆಯಿತು. ಅದರಲ್ಲಿ ಏನಾದ್ರು ಅರ್ಲಿ ಎಲೆಕ್ಷನ್ಸ್ ಅಂತ ಕಾಲ್ ಮಾಡಿದರೆ ಯು ಜಸ್ಟ್ ಇನ್ನೊಂದು 350-400 ದಿನ ಇದೆ ನಮಗೆ. ಅದರಲ್ಲಿ ರಜಾ ಎಲ್ಲ ತೆಗೆದುಬಿಟ್ರೆ ನಿಮಗೆ 300 ದಿನ ಇದೆ. 300 ದಿನದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಯು ಆರ್ ಗೋಯಿಂಗ್ ಟು ಗೆಟ್ ರೆಡಿ.